hello friends, welcome back to our YouTube channel. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫ್ರೆಂಡ್ಸ್, ನಾವು ಇವಾಗ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿರ್ತೀವಿ, ಯೂಟ್ಯೂಬ್ ಚಾನಲಲ್ಲಿ ಏನು ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀವಿ, ಅದಕ್ಕೂ ಮುಂಚೆ ನಾವೇನು ಮಾಡ್ತೀವಿ, ವೈಟಿ ಸ್ಟುಡಿಯೋನ ಏನು ಮಾಡ್ತೀವಿ, ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ನಾವೆಲ್ಲ ಸೆಟ್ಟಿಂಗ್ಸನ್ನು ಕರೆಕ್ಟಾಗಿ ಮಾಡಿರಬೇಕು. ಇಲ್ಲ ಅಂದರೆ ಒಬ್ಬೊಬ್ರು ಕೆಲವರು ಏನು ಮಾಡ್ತಾರೆ, ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಏನು ಸೆಟ್ಟಿಂಗ್ಸ್ ಮಾಡಿರಲ್ಲ, ಬರೀ ವೈಟಿ ಸ್ಟುಡಿಯೋದಲ್ಲೇ ಎಲ್ಲ ಸೆಟ್ಟಿಂಗ್ಸನ್ನು ಮಾಡಿರ್ತಾರೆ ಅಷ್ಟೇ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ಯಾರೆಲ್ಲ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಸೆಟ್ಟಿಂಗ್ಸ್ನ ಮಾಡಿಲ್ಲ ಅವ್ರು ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ರೋಮ್ ಬ್ರೌಸರಲ್ಲಿ ಯಾವ ರೀತಿ ನಾವು ಫುಲ್ ಸೆಟ್ಟಿಂಗ್ ಮಾಡೋದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ಕೊಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸ್, ನಾವು ಈ ಚಾನಲ್ನ ವೈಟಿ ಸ್ಟುಡಿಯೋದಲ್ಲಿ ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ, ವೈಟಿ ಸ್ಟುಡಿಯೋದಲ್ಲಾಗಲಿ ಕ್ರೋಮ್ ಬ್ರೌಸರಲ್ಲಾಗಲಿ ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ ನಾವು ಒಂದು ಆಪ್ಷನ್ನ ನಾವು ಮಿಸ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಏನಾದರೂ ತಪ್ಪು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ವಿಡಿಯೋನ ಯಾರು ಬೇಕಾದರೂ ರೀಯೂಸ್ ಮಾಡ್ಬೋದು, ಅಂದರೆ ನಾವೇ ಅವರಿಗೆ ಪರ್ಮಿಷನ್ ಕೊಟ್ಟಂಗೆ ಆಗುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಈ ಆಪ್ಷನಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ, ಸ್ವಲ್ಪ ಮಿಸ್ಟೇಕ್ ಆಗಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅದನ್ನು ಬಿಟ್ಟು ಬೇರೆದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರನ್ನ ಏನು ಮಾಡ್ತಾರೆ, ಯಾರು ಬೇಕಾದರೂ ನಮ್ಮ ವಿಡಿಯೋನ ರೀಯೂಸ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಅವರು ಕೂಡ ಅಪ್ಲೋಡ್ ಮಾಡಿಕೊಂಡು ಅವರು ಕೂಡ ಅರ್ನಿಂಗ್ಸ್ನ ಮಾಡ್ತಾರೆ. ಓಕೆನಾ? ಹಾಗಿದ್ರೆ ನಾವು ನಮ್ಮ ವಿಡಿಯೋನ ಸೇಫ್ಟಿಯಾಗಿ ಇಟ್ಕೊಳ್ಳೋಕ್ಕೆ, ರಿಯೂಸ್ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಡಲ್ಲ. ಅದೇ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಅಥವಾ ನಾವು ಏನಾದರೂ ನಮ್ಮ ವೀಡಿಯೋಸ್ನ ಇನ್ನೊಬ್ರು ಯೂಸ್ ಇನ್ನೊಬ್ರು ರಿಯೂಸ್ ಮಾಡ್ಕೊಳ್ಳಿ ಅಂತ ನಾವು ಕೊಡೋದಾದರೆ ಅದಕ್ಕೆ ಯಾವ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಮಿಸ್ಟೇಕ್ ಆಗಿ ಏನಾದ್ರು ಆ ಕಡೆ ಈ ಕಡೆ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಇವಾಗಲೇ ಸರಿ ಮಾಡ್ಕೊಳ್ಳಿ. ಮತ್ತು ನೀವು ಚೆಕ್ ಮಾಡಿ ಒಂದ್ಸಲ ನಿಮ್ಮ ಚಾನಲಲ್ಲಿ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಇವಾಗಲೇ ನೀವು ಚೆಕ್ ಮಾಡಿ. ಓಕೆನಾ? ಇಲ್ಲ ಅಂದರೆ ನಮ್ಮದು ಏನು ವಿಡಿಯೋ ಇದೆ ಅದನ್ನು ಅವರು ಏನು ಮಾಡ್ಬೋದು, ರಿಯೂಸ್ ಯಾರು ಬೇಕಾದರೂ ಮಾಡಿಕೊಂಡು ವಿಡಿಯೋನ ಅವರು ಕೂಡ ಅಪ್ಲೋಡ್ ಮಾಡ್ಕೋಬೋದು. ಓಕೆನಾ? ಹಾಗಿದ್ರೆ ಈ ಆಪ್ಷನ್ ಯಾವುದು, ಈ ಎರಡು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನೇನಾಗುತ್ತೆ ಅಂತ ನಾನು ಫುಲ್ಲಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಓಕೆನಾ? ಫಸ್ಟ್ ಬಂದ್ಬಿಟ್ಟು ನಾವು ವೈಟಿ ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಿಮಗೆ ಕ್ರೋಮ್ ಬ್ರೌಸರಲ್ಲಿ ಫುಲ್ ವಿಡಿಯೋ ಅಂದರೆ ಫುಲ್ ಚಾನಲ್ನಿಂದು ಸೆಟ್ಟಿಂಗ್ಸ್ ಮಾಡಿಲ್ಲ ಅನ್ನೋರು ಕಮೆಂಟ್ ಮಾಡಿ. ಬೇಕು ಅಂದರೆ ನಿಮಗೆ ಏನಾದರೂ ಕ್ರೋಮ್ ಬ್ರೌಸರಲ್ಲಿ ಯಾವ ರೀತಿ ಚಾನಲ್ ಸೆಟ್ಟಿಂಗ್ ಮಾಡಬೇಕು ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈಗ ನಾನು ಸಿಂಪಲ್ ಆಗಿ ವೈಟಿ ಸ್ಟುಡಿಯೋದಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ಮೊದಲು ಇಲ್ಲಿ ನೋಡಿ, ವೈಟಿ ಸ್ಟುಡಿಯೋ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನಮ್ಮದು ವಿಡಿಯೋ ಏನು ನಾವು ಹಾಕಿರ್ತೀವಿ, ನಮ್ಮ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಂಟೆಂಟಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಎಡಿಟನ್ನು ಕ್ಲಿಕ್ ಮಾಡಿ. ಎಡಿಟನ್ನು ಕ್ಲಿಕ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀವಿ ನಾವು. ಈಗ ಟ್ಯಾಗ್ಸ್ ಅಂತ ಏನಿದೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ವಾ, ಟ್ಯಾಗ್ಸ್, ಕ್ಯಾಟಗಿರಿ, ಇದೆಲ್ಲ ನಾವು ಎಲ್ಲಿ ಸೆಲೆಕ್ಟ್ ಮಾಡ್ತೀವಿ, ಕಮೆಂಟ್ಸ್, ಆನ್ ಆಫ್ ಎಲ್ಲ ಎಲ್ಲಿ ಮಾಡ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಕೆಳಗಡೆ ಬನ್ನಿ, ಸ್ಕ್ರೋಲ್ ಮಾಡಿಬಿಟ್ಟು ಲೈಸೆನ್ಸ್ ಅಂತ ಇದೆ, ಯೂಟ್ಯೂಬ್ ಲೈಸೆನ್ಸ್ ಅಂತ ಏನಿದೆ ಅಲ್ಲಿ ಬಂದ್ಬಿಟ್ಟು ಚೂಸ್ ಆ ಲೈಸೆನ್ಸ್ ಅಂತ ಇದೆ. ಅಂದರೆ ಇಲ್ಲಿ ನಾವು ಲೈಸೆನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಏನಪ್ಪ ಅಂದರೆ ನಾವು ಪರ್ಮಿಷನ್ ಕೊಡೋದು. ಇದರಲ್ಲಿ ಬಂದ್ಬಿಟ್ಟು ಎರಡು ಆಪ್ಷನ್ ಇದೆ ಲೈಸೆನ್ಸಲ್ಲಿ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್, ಎರಡನೇದು ಬಂದ್ಬಿಟ್ಟು ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಂತ ಇದೆ. ಇದರಲ್ಲಿ ಬಂದ್ಬಿಟ್ಟು ಯಾವುದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವೇನು ನಮ್ಮ ವಿಡಿಯೋನ, ನಮ್ಮ ಚಾನಲಲ್ಲಿ ಏನು ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀವಿ ಆ ನಮ್ಮ ವಿಡಿಯೋಗಳನ್ನ ಯಾರೂ ಕೂಡ ರೀಯೂಸ್ ಮಾಡೋಕ್ಕೆ ಆಗಲ್ಲ. ನಾವು ಬಂದ್ಬಿಟ್ಟು ರೀಯೂಸ್ ಮಾಡೋ ಆಪ್ಷನ್ ಕೊಡಬಾರ್ದು ಅಂತ ನಾವೇನು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಯಾರು ಕೂಡ ನಮ್ಮ ವಿಡಿಯೋನ ಯೂಸ್ ಮಾಡೋಕ್ಕೆ ಆಗಲ್ಲ. ಓಕೆನಾ? ಈ ರೀತಿ ನಾವು ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನ ಸೆಲೆಕ್ಟ್ ಮಾಡೋದ್ರಿಂದ. ಎರಡನೇದು ಬಂದ್ಬಿಟ್ಟು ಕಾಮನ್ ಯೂಟ್ಯೂಬ್ ಲೈಸೆನ್ಸ್, ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ, ಇದರಿಂದ ನಮ್ಮ ವಿಡಿಯೋ ಯಾರು ಬೇಕಾದರೂ ರಿಯೂಸ್ ಮಾಡಲಿ ಅಂತ ನಾವು ಇದನ್ನು ಕೊಡೋದು. ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ಯಾರು ಬೇಕಾದರೂ ನಮ್ಮ ವಿಡಿಯೋನ ಯೂಸ್ ಮಾಡ್ಕೊಳ್ಬಹುದು ಅಂತ. ಇದನ್ನು ನಾವು ಇನ್ನೊಂದು ವಿಷಯ ಫ್ರೆಂಡ್ಸ್, ನಾವು ಈ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಏನಿದೆ ಅದಕ್ಕೆ ನಾವು ಯಾರು ಬೇಕಾದರೂ ಯೂಸ್ ಮಾಡಲಿ ಅಂತ ನಾವು ಕೊಡೋದಾದರೆ ನಾವು ನಮ್ಮ ವಿಡಿಯೋನೇ ಹಾಕಿರಬೇಕು. ಓಕೆನಾ? ನಮ್ಮ ವಿಡಿಯೋ ಹಾಕ್ದಲೆ ನಾವು ಬೇರೆಯವ್ರ ವಿಡಿಯೋನ ಹಾಕಿಬಿಟ್ಟು ನಾವು ಈ ಲೈಸೆನ್ಸ್ನ ಚೂಸ್ ಮಾಡೋ ಹಾಗಿಲ್ಲ. ಅಂದರೆ ಬೇರೆಯವರು ಏನು ಯೂಸ್ ಮಾಡ್ಕೊಳ್ಳಿ, ರಿಯೂಸ್ ಮಾಡ್ಕೊಳ್ಳಿ ಅಂತ ನಾವು ಎರಡನೇ ಆಪ್ಷನಲ್ಲಿ ನಾವು ಕೊಡೋ ಹಾಗಿಲ್ಲ. ಈ ಎರಡನೇ ಆಪ್ಷನ್ ನಾವು ಕೊಡಬೇಕಂದ್ರೆ, ಆನ್ ಮಾಡ್ಕೊಳ್ಬೇಕಂದ್ರೆ ನಾವು ನಮ್ಮದೇ ಆದಂಥ ಕಂಟೆಂಟ್, ನಮ್ಮದೇ ಆದಂಥ ವಿಡಿಯೋನ ನಾವು ಯೂಸ್ ಮಾಡಿರಬೇಕು. ಆಗ ಬಂದ್ಬಿಟ್ಟು ಈ ಆಪ್ಷನ್ನ ಕೊಡ್ಬೋದು. ಓಕೆನಾ?
ಫಸ್ಟ್ನೇ ಆಪ್ಷನಿಗೆ ಬಂದುಬಿಟ್ಟು ನಮ್ಮ ವೀಡಿಯೋನ ನಾವು ಯಾರಿಗೂ ರಿಯೂಸ್ ಮಾಡೋಕ್ಕೆ ಕೊಡಬಾರ್ದು ಅಂತ ಹೇಳಿಬಿಟ್ಟು ಓಕೆನಾ. ಇದರಲ್ಲಿ ಏನಾದರೂ ನೀವು ಆ ಕಡೆ ಈ ಕಡೆ ಮಿಸ್ಟೇಕ್ ಆಗಿಬಿಟ್ಟು ಎರಡನೇ ಆಪ್ಷನ್ ಯಾರು ಸೆಲೆಕ್ಟ್ ಮಾಡಿದರೆ ನಿಮ್ಮ ವೀಡಿಯೋನ ನೀವು ಬೇರೆ ಯಾರಿಗೂ ರಿಯೂಸ್ ಮಾಡೋಕ್ಕೆ ನಾವು ಕೊಡಲ್ಲ ಅಂತ ಹೇಳೋರಾಗಿದ್ದರೆ, ನಿಮಗೆ ರಿಯೂಸ್ ಮಾಡಬಾರ್ದು ಅಂತ ಇದ್ದರೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ. ಈ ಮಿಸ್ಟೇಕ್ ಎಲ್ಲೂ ಮಾಡ್ಕೊಳ್ಬೇಡಿ. ಈ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಮ ವೀಡಿಯೋನ ಯಾರು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವೀಡಿಯೋನ ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ರಿಯೂಸ್ ಮಾಡ್ತಾರೆ ಓಕೆನಾ. ಹಾಗಾಗಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.